ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನ ಈ ರೀತಿಯಾದಂತಹ ಒಂದು ಡೌನ್ ಫಾಲ್ ಅನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನ ಈ ರೀತಿಯಾಗಿ ಅವಮಾನಿಸುವಂತಹ ಮಟ್ಟಕ್ಕೆ ಇವರು ಇಳಿದು ಬಿಟ್ಟಿದ್ದಾರೆ. ಅದು ಕೂಡ ಸುಳ್ಳು ಫೋಟೋಗಳನ್ನ ಬಳಸಿಕೊಂಡು AI ವಿಡಿಯೋಗಳ ಮೂಲಕ ಒಂದು ಹೀನ ಪ್ರಚಾರವನ್ನ ಹಳ್ಳಿಗೆ ಹೋಗಿ ಇವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಇವತ್ತು ಎಂತಹ ಹೀನ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ಇದನ್ನ ರಾಜಕೀಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ಸಿನ ಸಂಪೂರ್ಣ ನಿರಾಶೆ, ಅದೇ ರೀತಿ ಹತಾಶೆಯ ಪ್ರತಿಬಿಂಬ ಅಂತಾನೆ ಹೇಳಬಹುದು. ಇದೆಲ್ಲ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಪ್ರಕಾರ ಮೋದಿಜಿ ಟ್ರಂಪ್ ಎದುರು ಸರೆಂಡರ್ ಆಗಬಿಟ್ಟಿದ್ದಾರೆ, ಮೋದಿಜಿ ಟ್ರಂಪ್ ಜೊತೆಗೆ ಕಾಂಪ್ರಮೈಸ್ ಆಗಬಿಟ್ಟಿದ್ದಾರೆ. ನಿಜಾನಾ? ಆದ್ರೆ ರಾಹುಲ್ ಇಟಲಿ ಅವರ ಆಪ್ತ, ಅವರನ್ನು ಯಾವಾಗ್ಲೂ ಕೂಡ ಹೊಗಳ್ತಾ ಇರುವಂತಹ ರಾಜದೀಪ್ ಸರ್ದೇಸಾಯಿ ಅವರು ಇದರ ವಿರುದ್ಧ ದನಿಯನ್ನ ಎತ್ತಿರುವಂತದ್ದು. ಏನ್ ಹೇಳ್ತಾರೆ? ಟ್ರೇಡ್ ಡೀಲಿನ ಬಗ್ಗೆ ಏನು ಗೊತ್ತಿಲ್ಲದೆ ಪ್ರಧಾನಮಂತ್ರಿ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ ರಾಹುಲ್ ಇಟಲಿ ಅದು ಹೆಂಗ ಹೇಳ್ತಾರೆ? ಇದು ಫ್ಯಾಕ್ಟ್ ರಾಜಕೀಯ ಅಲ್ಲ, ಇದು ಒಂಥರ ವ್ಯಕ್ತಿತ್ವ ಹರಣ ರಾಜಕೀಯ. ನಿಮ್ಮ ಯಾವ ಘೋಷಣಾ ರಾಜಕೀಯ ಕೂಡ ಇಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಚೌಕಿದಾರ ಚೋರ್ಹೆ ಅನ್ನುವಂತಹ ಘೋಷಣೆ ನಿಮಗೆ ಶೂನ್ಯ ಫಲಿತಾಂಶವನ್ನ ಕೊಟ್ಟಿತ್ತು, ಅದೇ ರೀತಿ ಇದು ಕೂಡ ಶೂನ್ಯ ಫಲಿತಾಂಶವನ್ನ ಕೊಡುತ್ತೆ. ಯಾರು ಹೇಳ್ತಾ ಇರುವಂತದ್ದು? ರಾಜದೀಪ್ ಸರ್ದೇಸಾಯಿ ಅವರು ಹೇಳ್ತಾ ಇರೋದು. तरह से राहुल गांधी का कहना कि प्रधानमंत्री अमेरिका के सामने घुटने टेक कर कॉम्प्रोमाइज हुए हैं, ये इसी राजनीति का है, आशंका की राजनीति, डर की राजनीति। अरे ट्रेड डील के डिटेल्स भी नहीं आए हैं और आपने कह दिया कि प्रधानमंत्री कॉम्प्रोमाइज हो गए, कि प्रधानमंत्री सरेंडर हो गए। ये जो एग्जैजरेशन की राजनीति है कि बड़ी बड़ी एक तरह से लोगों को एक क्या कहते हैं, एक आशंका फैलानी कि कुछ न कुछ गलत होगा, कहीं ना कहीं प्रधानमंत्री ने डोनाल्ड ट्रंप के साथ कोई डील कर दी है, क्योंकि एप्स्टीन फाइल्स के बारे में कुछ बातें हैं, या अडानी जी को अमेरिकी कोर्ट्स के सामने लाया गया है। ये जिस तरह की राजनीति हो रही है, ये फैक्ट बेस्ड राजनीति नहीं है। अब दिस इज नॉट अ फैक्ट। ये तत्व पर राजनीति आजकल नहीं होती है। ये डर कैसे फैलाना, आशंकाएं कैसी फैलानी है, एक दूसरे का कैरेक्टर असैसिनेशन कैसे करना है, चरित्र हरण कैसे करना है, इस पर होती है। और यही मुझे लगता है सबसे बड़ी प्रॉब्लम है। अगर राहुल गांधी पहले दिन उन्होंने नरावने की बात उठाई, स्पीकर ने उनको बोलने नहीं दिया, दूसरे दिन उनको मौका था क्योंकि ट्रेड डील की अनाउंसमेंट हुई थी, आप ट्रेड डील पर बहस करिए ना। लेकिन ये केवल सीधे वहां पोस्टर लगाना और कहना कि प्रधानमंत्री जो है, जैसे 7-8 साल पहले आपने सही कहा चौकीदार चोर है। देखिए ये नारेबाजी पर ना मुझे नहीं लगता आप एक तरह से जनता का विश्वास जीत सकते हैं। चुनाव छोड़िए। ಹಾಗಾದ್ರೆ ಇವರ ಈ ಒಂದು ಕೊಳಕು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಅಸಹ್ಯವನ್ನ ತರಿಸಿಬಿಟ್ಟಿದೆ ಯೋಚನೆ ಮಾಡಿ. ವೀಕ್ಷಕರೇ, ಭಾರತ ಮತ್ತು ಅಮೆರಿಕ ಟ್ರೇಡ್ ಡೀಲ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾವ ಟ್ರಂಪ್ ಮೋದಿಜಿ ಅವರನ್ನ ತನ್ನ ದಾರಿಗೆ ಎಳೆಯುವುದಕ್ಕೆ ಟ್ಯಾರಿಫ್ ಮೂಲಕ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು, ಅದೇ ಟ್ರಂಪ್ ಅನ್ನ ಮೋದಿಜಿ ತಮ್ಮ ದಾರಿಗೆ ಕರ್ಕೊಂಡು ಬಂದಿದ್ದಾರೆ ಈಗ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಒಂದು ಬೇರೆನೇ ಸುಳ್ಳನ್ನ ಹೇಳ್ತಾ ಇದೆ. ಏನಪ್ಪಾ ಅಂತಂದ್ರೆ, ಭಾರತ ಸರ್ಕಾರ ಕೃಷಿ ಕ್ಷೇತ್ರವನ್ನ ಅಮೆರಿಕಾಗೆ ಫುಲ್ ಓಪನ್ ಮಾಡಿಬಿಟ್ಟಿದೆ. ಪ್ರಿಯಾಂಕಾ ಇಟಲಿ ಕೂಡ ಇದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಜಿ ರೈತರ ಹಿತವನ್ನೇ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೊಬ್ರು ಬಂದು ನೋಡಿ 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 ಈ ಟ್ರೇಡ್ ಡೀಲ್ ನಲ್ಲಿ ನಿಮ್ಮ ಹೊಲವನ್ನ, ನಿಮ್ಮ ರಕ್ತ ಬೆವರನ್ನ ಎಲ್ಲವನ್ನ ಮೋದಿಜಿ ಅಮೆರಿಕಾಗೆ ಮಾರ್ಬಿಟ್ಟಿದ್ದಾರೆ. ಅಂದ್ರೆ ರೈತರ ನೋವು ಮೋದಿಜಿ ಅವರಿಗೆ ಕಾಣಿಸ್ತಾ ಇಲ್ಲ. ಇನ್ನು ಎಲ್ಲಾ ಕೃಷಿ ಉತ್ಪನ್ನಗಳು ಕೂಡ ಅಮೆರಿಕಾದಿಂದನೇ ಭಾರತ ಖರೀದಿ ಮಾಡುತ್ತೆ. ನೀವು ಬೆಳೆದಿದ್ದೆಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಮೋದಿಜಿ ರೈತರ ಹಿತವನ್ನ ಮಾರ್ಬಿಟ್ಟಿದ್ದಾರೆ.
ಇನ್ನು ಸಂಸತ್ ಆವರಣದಲ್ಲೂ ಕೂಡ ಅಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ರೀತಿಯಾದಂತಹ ಪೋಸ್ಟರ್ಗಳ ಜೊತೆಗೆ ಕಾಂಗ್ರೆಸ್ ನಾಯಕರು ಘೋಷಣೆಯನ್ನ ಸಮೇತ ಕೂಗ್ತಾರೆ. ಆದ್ರೆ ಇಲ್ಲಿ ಸತ್ಯ ಏನಪ್ಪಾ ಅಂತ ನೋಡಿದ್ರೆ ಈ ಒಂದು ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಪೂರ್ಣ ಕೃಷಿ ಕ್ಷೇತ್ರ ಅಗ್ರಿಕಲ್ಚರಲ್ ಸೆಕ್ಟರ್ ಅಮೆರಿಕಾಗೆ ಸಂಪೂರ್ಣವಾಗಿ ಬಂದ್ ಆಗೇ ಇರುತ್ತೆ, ಓಪನ್ ಆಗಲ್ಲ. ಅಂದ್ರೆ ಅಮೆರಿಕಾದಿಂದ ನಾವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅನ್ನ ನಾವು ಯಾವುದು ಕೂಡ ಖರೀದಿ ಮಾಡಲ್ಲ. ವೀಕ್ಷಕರೇ, ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ಮಾಹಿತಿ ಅಂದ್ರೆ ಸಂಪೂರ್ಣ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯ ಆಗೋ ಮೊದಲೇ ಕಾಂಗ್ರೆಸ್ ಈ ಒಂದು ಎಲ್ಲ ನಾಟಕವನ್ನ ಆರಂಭ ಮಾಡುತ್ತೆ, ಈ ಒಂದು ಪ್ರೊಪಗ್ಯಾಂಡವನ್ನ ಆರಂಭ ಮಾಡುತ್ತೆ. ನಾನು ಕೇಳೋದು ಏನು ಅಂತಂದ್ರೆ ಈ ಟ್ರೇಡ್ ಡೀಲ್ ಬಗ್ಗೆ ಪಬ್ಲಿಕ್ ಡೊಮೇನ್ ನಲ್ಲಿ ಯಾವುದೇ ಮಾಹಿತಿ ಇಲ್ಲದಂತಹ ಸಂದರ್ಭದಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷ ಆಗಿರಬಹುದು, ರಾಹುಲ್ ಇಟಲಿ ಆಗಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು, ಅವರ ಇಡೀ ಗ್ಯಾಂಗ್ ಈ ಡೀಲ್ ರೈತರ ಹಿತಕ್ಕೆ ವಿರುದ್ಧ ಅಂತ ಸುಳ್ಳು ಯಾಕೆ ಪ್ರಚಾರ ಮಾಡ್ತಾರೆ? ಹಾಗಾದ್ರೆ ನಿಜವಾಗ್ಲೂ ಹಾಲಿಂದ ಹಿಡಿದು ಪ್ರತಿ ಒಂದನ್ನ ಕೂಡ ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಭಾರತ ಅಮೆರಿಕದಿಂದ ಖರೀದಿ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಸತ್ಯ ಏನಪ್ಪಾ ಅಂತ ನೋಡಿದ್ರೆ ಡೈರಿ ಸೆಕ್ಟರ್ ವಿಶೇಷವಾಗಿ ಹಾಲಿನ ಮಾರಾಟ ಏನಿದೆ ಅದು ಅಮೆರಿಕದಿಂದ ಸಂಪೂರ್ಣವಾಗಿ ಬಂದಾಗಿರುತ್ತೆ. ಅಂದ್ರೆ 1 ಲೀಟರ್ ಹಾಲು ಕೂಡ ನಮಗೆ ಅಮೆರಿಕದಿಂದ ಭಾರತಕ್ಕೆ ಬರಲ್ಲ. ಯಾಕೆ ಭಾರತದಲ್ಲಿ ಇಲ್ವಾ? ಮೋದಿಜಿಗೆ ಅಷ್ಟು ಗೊತ್ತಾಗಲ್ವಾ? ಇನ್ನು ಗೋಧಿ ಆಗಿರಬಹುದು, ಜೋಳ ಆಗಿರಬಹುದು, ಮೆಕ್ಕೆಜೋಳ, ಅಕ್ಕಿ, ಹಿಟ್ಟು, ಮೈದಾ, ಬಾಜ್ರಾ, ಓಟ್ಸ್ ಈ ಎಲ್ಲಾ ಧಾನ್ಯಗಳ ಮೇಲೆ ಪೂರ್ಣ ನಿಷೇಧ ಇದೆ. ಅಂದ್ರೆ ಇವುಗಳು ಯಾವುದು ಕೂಡ ಅಮೆರಿಕದಿಂದ ಭಾರತಕ್ಕೆ ಬರಲ್ಲ. ಇನ್ನು ಹಾಲಾಗಿರಬಹುದು, ಕ್ರೀಮ್ ಆಗಿರಬಹುದು, ಬೆಣ್ಣೆ, ಮಜ್ಜಿಗೆ, ಪನ್ನೀರ್, ಬಟರ್, ಆಯಿಲ್, ಇತರ ಡೈರಿ ಉತ್ಪನ್ನ ಇವು ಯಾವುದು ಕೂಡ ಅಮೆರಿಕದಿಂದ ಭಾರತಕ್ಕೆ ಬರಲ್ಲ. ಇನ್ನು ಆಲೂಗಡ್ಡೆ, ಬಟಾಣಿ, ಬೀನ್ಸ್, ಸೌತೆಕಾಯಿ, ಅಣಬೆ ಇಂತಹ ತರಕಾರಿಗಳು ಯಾವುದು ಕೂಡ ಅಮೆರಿಕದಿಂದ ಭಾರತಕ್ಕೆ ಬರಲ್ಲ. ಇನ್ನು ಕಾಳು ಮೆಣಸಾಗಿರಬಹುದು, ಲವಂಗ ಆಗಿರಬಹುದು, ಹಸಿ ಮೆಣಸಾಗಿರಬಹುದು, ಕೊತ್ತಂಬರಿ, ಜೀರಿಗೆ, ಹಿಂಗು, ಶುಂಠಿ, ಅರಿಶಿನ ಈ ಯಾವ ಮಸಾಲೆಗಳು ಕೂಡ ಅಲ್ಲಿಂದ ಬರಲ್ಲ. ಸಂಪೂರ್ಣವಾದಂತಹ ನಿರ್ಬಂಧ ಇರುತ್ತೆ. ಯಾಕೆ ಇವೆಲ್ಲವನ್ನ ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಕಾಂಗ್ರೆಸ್ಸಿನ ಪ್ರೊಪಗ್ಯಾಂಡ ಏನು, ಅದರ ಸತ್ಯ ಏನು ಅನ್ನುವಂಥದ್ರ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ. ವೀಕ್ಷಕರೇ, ಇನ್ನೊಂದು ವಿಚಾರವನ್ನ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಪ್ಪಂದದ ವಿಚಾರಗಳು ಹೊರಗೆ ಬರುವ ಮೊದಲೇ ಅಂದ್ರೆ ಅಲ್ಲಿ ಒಪ್ಪಂದದಲ್ಲಿ ಏನೇನಾಗಿದೆಯೋ ಅವೆಲ್ಲವೂ ಕೂಡ ಹೊರಗೆ ಬರುವ ಮೊದಲೇ ಕಾಂಗ್ರೆಸ್ ಈ ಒಂದು ಸುಳ್ಳು ಪ್ರಚಾರವನ್ನ ಆರಂಭ ಮಾಡುತ್ತೆ. ಬಟ್ ಮಾಹಿತಿ ಬಂದ ನಂತರ ಆದ್ರೂ ಅದನ್ನು ಅವರು ತಿದ್ದುಕೊಳ್ಬೇಕಾಗಿತ್ತು. ಬಟ್ ಅವರು ಅದನ್ನು ತಿದ್ದುಕೊಳ್ಳಿಲ್ಲ. ಅದೇ ಸುಳ್ಳನ್ನು ಅವರು ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗಾದ್ರೆ ಈಗ ಕೆಲವರಿಗೊಂದು ಪ್ರಶ್ನೆ ಇರಬಹುದು, ಯಾಕೆ ಆ ಒಂದು ಟ್ರೇಡ್ ಡೀಲ್ ನಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅನ್ನುವಂತಹ ಪದ ಬಳಕೆ ಆಗತ್ತೆ ಅಲ್ವಾ? ಎಸ್, ಅದರಲ್ಲಿ ಅಗ್ರಿ ಪ್ರಾಡಕ್ಟ್ ಅನ್ನುವಂಥದ್ದನ್ನ ಬರೆದಿದ್ರು. ಆದ್ರೆ ಸರಿಯಾಗಿ ನಾವು ಅದನ್ನ ಗಮನಿಸಿದ್ರೆ ತುಂಬಾ ಸೀಮಿತ ಆದಂತಹ ಉತ್ಪನ್ನಗಳಿಗೆ ಮಾತ್ರ ಅನುಮತಿ ಅಂತ ಇತ್ತು. ಅಂದ್ರೆ ಭಾರತ ಈಗಾಗಲೇ ಅಮೆರಿಕದಿಂದ ಅಥವಾ ಬೇರೆ ದೇಶಗಳಿಂದ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಾ ಇದೆ. ಈಗ ಉದಾಹರಣೆಗೆ ನೋಡಿದ್ರೆ ಬಾದಾಮಿ ಆಗಿರಬಹುದು, ಡ್ರೈ ಫ್ರೂಟ್ಸ್ ಆಗಿರಬಹುದು. ಸೊ ಇದು ಭಾರತ ಈಗಾಗಲೇ ಅಮೆರಿಕ ಆಗಿರಬಹುದು, ಇರಾನ್ ಆಗಿರಬಹುದು, ಅಫ್ಘಾನಿಸ್ತಾನದಿಂದ ಇವುಗಳನ್ನ ಖರೀದಿ ಮಾಡ್ತಾ ಇದೆ. ಯಾಕೆಂತಂದ್ರೆ ಭಾರತದಲ್ಲಿ ಇವುಗಳಿಗೆ ಬೇಡಿಕೆ ಹೆಚ್ಚಿದೆ, ಆದ್ರೆ ಉತ್ಪಾದನೆ ಕಡಿಮೆ ಇದೆ. ಕರೆಕ್ಟಾ? ಇನ್ನು ಈಗ ಡೀಲ್ ಆದ್ಮೇಲೆ ಏನಾಗಬಹುದು ಅಂತಂದ್ರೆ ಇರಾನ್ ಅಥವಾ ಅಫ್ಘಾನಿಸ್ತಾನದಿಂದ ಇವುಗಳನ್ನ ಕಡಿಮೆ ಖರೀದಿ ಮಾಡಿ ಅಮೆರಿಕದಿಂದ ಒಂದು ಸ್ವಲ್ಪ ಹೆಚ್ಚು ಖರೀದಿ ಮಾಡಬಹುದು. ಸೊ ಇದರಿಂದ ಭಾರತಕ್ಕೆ ಏನಾದ್ರೂ ನಷ್ಟ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ಉದಾಹರಣೆ ಬೇಕಾದ್ರೂ ಕೊಡ್ತೀನಿ. ಸೋಯಾಬೀನ್ ಎಣ್ಣೆ ಭಾರತ ಈಗಲೂ ಕೂಡ ಮಲೇಷ್ಯಾದಿಂದ ಪಾಮ್ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇರುವಂತದ್ದು. ಸೊ ಡೀಲ್ ಆದ್ಮೇಲೆ ಮಲೇಷ್ಯಾದ ಪಾಮ್ ಆಯಿಲ್ ಅನ್ನ ಬಿಟ್ಟು ಅದರ ಬದಲಿಗೆ ಅಮೆರಿಕದಿಂದ ಸೋಯಾಬೀನ್ ಎಣ್ಣೆಯನ್ನ ನಾವು ಖರೀದಿ ಮಾಡಬಹುದು. ಸೊ ಇದರಿಂದ ಭಾರತೀಯ ರೈತರ ಹಿತಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗಲ್ಲ. ವೀಕ್ಷಕರ, ಒಟ್ಟಾರೆಯಾಗಿರುವಂತಹ ಸತ್ಯ ಏನಪ್ಪಾ ಅಂತಂದ್ರೆ ಭಾರತ ಬಹಳ ಯೋಚನೆಯನ್ನ ಮಾಡಿ ಈ ಡೀಲ್ ಅನ್ನ ಮಾಡಿರುವಂತದ್ದು. ಮೋದಿಜಿಯವರು ಟ್ಯಾರಿಫ್ ಅನ್ನ 18% ಈಗ ಇಳಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆ ಮಾಡುವಂತಹ ಮಾತು ಕೂಡ ಅಂತಿಮ ಒಪ್ಪಂದದಲ್ಲಿ ಇದೆ. ಇಲ್ಲಿ ಸ್ಟೀಲ್ ಆಗಿರಬಹುದು, ಅಲ್ಯೂಮಿನಿಯಂ ಆಗಿರಬಹುದು, ಕಾಪರ್ ಆಗಿರಬಹುದು, ಫಾರ್ಮಾ ಭಾಗಗಳಾಗಿರ್ಬೋದು, ಇನ್ನು ಕಾರ್ ಪಾರ್ಟ್ಸ್ ಆಗಿರ್ಬೋದು, ಇವುಗಳ ಮೇಲೆ ಇದ್ದಂತಹ ಟ್ಯಾರಿಫ್ ಕೂಡ ಕಡಿಮೆ ಆಗೋದು ಇದೆ. ಯಾಕಂದ್ರೆ ಅಮೆರಿಕ ಸಾಮಾನ್ಯವಾಗಿ ಈ ಎಲ್ಲ ಉತ್ಪನ್ನಗಳ ಮೇಲೆ ನ್ಯಾಷನಲ್ ಸೆಕ್ಯೂರಿಟಿಯ ಕಾರಣವನ್ನ ನೀಡಿ ಟ್ಯಾರಿಫ್ ಅನ್ನ ಹಾಕ್ತಾ ಇರುತ್ತೆ. ಬಟ್ ಇಲ್ಲಿ UK, ಜಪಾನ್, ದಕ್ಷಿಣ ಅಮೆರಿಕ ಹೀಗೆ ಒಂದಷ್ಟು ದೇಶಗಳಿಗೆ ಮಾತ್ರ ಇಲ್ಲಿ ರಿಯಾಯಿತಿ ಇರುವಂತದ್ದು. ಇನ್ನು ಮುಂದೆ ಭಾರತಕ್ಕೂ ಈ ರಿಯಾಯಿತಿ ಸಿಗುತ್ತೆ. ಇನ್ನು ಜನರಿಕ್ ಫಾರ್ಮ್ ಆಗಿರಬಹುದು, ವಿಮಾನ ಭಾಗಗಳಾಗಿರಬಹುದು, ಒಂದಷ್ಟು ಆಯ್ದ ಉತ್ಪನ್ನಗಳ ಮೇಲೆ ಕೂಡ ಸಂಪೂರ್ಣವಾಗಿ ಟ್ಯಾರಿಫ್ ಅನ್ನ ತೆಗೆದು ಹಾಕಲಾಗುತ್ತೆ. ಅಂಡ್ ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಅವರ ಹೇಳಿಕೆಗಳಲ್ಲಿ ಅಥವಾ ಅವರ ಡೀಲ್ ಅಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡಬಾರದು ಅನ್ನುವಂತಹ ಮಾತು ಬಂದೇ ಇಲ್ಲ.
ಟ್ರಂಪ್ ಅವರ ಟ್ವೀಟ್ ಅಲ್ಲಿ ಏನ್ ಬೇಕಾದ್ರೂ ಬರ್ಕೊಳ್ಬಹುದು ಅಥವಾ ಹೊರಗೆ ಬಂದು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು, ಆದ್ರೆ ಒಫಿಷಿಯಲ್ ಆಗಿ ಅಂತಹ ಯಾವುದೇ ಒಪ್ಪಂದ ಆಗಿಲ್ಲ. ವೀಕ್ಷಕರೇ, ಒಟ್ಟಾರೆಯಾಗಿ ಭಾರತ ಟ್ಯಾರಿಫ್ ಅನ್ನ ಕಡಿಮೆ ಮಾಡಿಸ್ಕೊಂಡಿದೆ. ಕೃಷಿ ಅದೇ ರೀತಿ ಡೈರಿ ಕ್ಷೇತ್ರವನ್ನ ಅಮೆರಿಕಾಗೆ ಓಪನೇ ಮಾಡಲಿಲ್ಲ. ಇನ್ನು ರಷ್ಯಾ ತೈಲ ಖರೀದಿಗೆ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಅಮೆರಿಕದಿಂದ ಭಾರತ ಕಡಿಮೆ ಆಮದನ್ನ ಮಾಡ್ಕೊಳ್ಳುತ್ತೆ, ಭಾರತ ಅಮೆರಿಕಾಗೆ ಹೆಚ್ಚು ರಫ್ತನ್ನ ಮಾಡತ್ತೆ. ಹೀಗಾಗಿ ಇಲ್ಲಿ ಯಾರಿಗೆ ಹೆಚ್ಚು ಉಪಯುಕ್ತ? ಇದು ಭಾರತದ ಪರವಾಗಿರುವಂತಹ ಡೀಲ್, ಹೌದಲ್ವೋ? ಒಟ್ನಲ್ಲಿ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ರಾಹುಲ್ ಇಟಲ್ ಆಗಿರ್ಬೋದು, ಅಥವಾ ಅವರ ಇಡೀ ಎಕೋಸಿಸ್ಟಮ್ಗೆ ಯಾಕೆ ಇದು ಹೆಚ್ಚು ಆಘಾತಕಾರಿ ಅಂತ ಅಂದ್ರೆ, ಇಲ್ಲಿವರೆಗೂ ಕೂಡ ಮೋದಿಜಿ ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಟ್ರಂಪ್ ಬಂದು ಮೋದಿಜಿ ಅವರಿಗೆ ಸರೆಂಡರ್ ಆಗಿಬಿಟ್ಟಿದೆ. ಬಟ್ ಅದನ್ನು ಇವ್ರುಗಳಿಂದ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ರೀತಿಯಾದಂತಹ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇರೋದು. ಇದು ರೈತ ವಿರೋಧಿ ಅನ್ನುವಂತಹ ಸುಳ್ಳು ಪ್ರಚಾರವನ್ನ ಇವರೀಗ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಮೂಲಕ ಆದ್ರೂ ಜನರಲ್ಲಿ ಒಂದು ರಾಂಗ್ ಇಂಪ್ರೆಷನ್ ಅನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರ ಸುಳ್ಳು ಪ್ರಚಾರ ಮತ್ತೊಮ್ಮೆ ಬಯಲಾಗ್ತಾ ಇದೆ. ನನ್ನ ಪ್ರಕಾರ ಕಾಂಗ್ರೆಸ್ ತನ್ನ ಪತನದ ಹಾದಿಯನ್ನ ಈ ಮೂಲಕ ತಾನೇ ತೋಡ್ಕೊಳ್ತಾ ಇದೆ, ತಾನೇ ಹುಡ್ಕೊಳ್ತಾ ಇದೆ. ಆದಷ್ಟು ಬೇಗ ಅವರುಗಳೇ ಸೇರಿ ಕಾಂಗ್ರೆಸ್ಗೆ ಅಂತ್ಯವನ್ನ ಹಾಡೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ವೀಕ್ಷಕರೇ, ಈ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ರೀತಿ ಈ ಒಂದು ಡೀಲ್ ಬಗ್ಗೆ, ಕಾಂಗ್ರೆಸ್ ಇವತ್ತು ಬಿತ್ತುತ್ತಾ ಇರುವಂತಹ ಈ ಒಂದು ಪ್ರೊಪಗ್ಯಾಂಡಾ ಬಗ್ಗೆ, ಮೋದಿಜಿ ಅವರು ಸರೆಂಡರ್ ಆಗಿಬಿಟ್ಟಿದ್ದಾರೆ, ಮೋದಿಜಿ ಅವರು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅನ್ನುವಂತಹ ಈ ಒಂದು ಪ್ರೊಪಗ್ಯಾಂಡಾ ಬಗ್ಗೆ, ಈ ಒಂದು ಸುಳ್ಳು ಪ್ರಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.